ಅಲ್ಲ ಲಲಿತಾ, ನೀನು ಇಷ್ಟು ಚೆನ್ನಾಗಿ ಬ್ಲೌಸ್ ಹೊಲಿತಾ ಇದೀಯಾ, ಇಷ್ಟು ಚೆನ್ನಾಗೆಲ್ಲ ಡಿಸೈನ್ ಮಾಡ್ತಾ ಇದೀಯಾ, ಮತ್ತು ನೀನು ಯಾಕೆ ಒಂದು ಅಂಗಡಿ ಹಾಕಬಾರ್ದು? ಅಂಗಡಿ ಹಾಕಿದ್ರೆ ಭಾಳ ಜನಕ್ಕೆ ಗೊತ್ತಾಗುತ್ತೆ, ಎಲ್ಲರೂ ಬರ್ತಾರೆ. ಹೌದಿಲ್ಲ? ಈ ಥರ ಮನೆಯಲ್ಲಿ ಇದ್ರೆ ಹೆಂಗೆ ಗೊತ್ತಾಗುತ್ತೆ? ಅಯ್ಯೋ ಸರಿತಾ ಅವ್ರ, ಈಗ ನಮ್ಮೂರಲ್ಲಿ ಎಲ್ರಿಗೂ ಗೊತ್ತು ನಾನು ಬಟ್ಟೆ ಹೊಲಿಯೋದು. ಹಾಗಾಗಿ ನಮ್ಮೂರಾಗ ಯಾರ ಆದ್ರೂ ಬಟ್ಟೆ ಎಲ್ಲ ಹೊಲಿಯೋಕೆ ಹಾಕೋದು ನನ್ನ ಹತ್ರನೇ ಹಾಕ್ತಾರೆ. ಹೌದು ಬಿಡು, ನಿಮ್ಮ ಊರಲ್ಲೇನೋ ನಿನ್ನ ಹತ್ರ ಹಾಕ್ತಾರೆ, ಓಕೆ. ನಿಮ್ಮ ಊರಲ್ಲಿ ಏನು ಭಾಳ ಜನ ಇದ್ದಾರೆ. ಅದೇ ಸಿಟಿನಲ್ಲಿ ಯಾರಿಗಾದರೂ ಗೊತ್ತಾದ್ರೆ ನಿಮ್ಮ ಹತ್ರ ಭಾಳ ಜನ ಹಾಕೋದಕ್ಕೆ ಬರ್ತಾರೆ. ನೀವು ಯಾಕೆ ಸಿಟಿನಲ್ಲಿ ಒಂದು ಅಂಗಡಿ ಇಡಬಾರ್ದು? ಅಯ್ಯೋ ಸರಿತಾ ಅವರೇ, ಇವಾಗ ನಾವು ಪೇಟ್ಯಾಗ ಅಂಗಡಿ ಇಡ್ಬೇಕಂದ್ರೆ ಅದಕ್ಕೆ ಬಾಡಿಗೆ ಕಟ್ಟಬೇಕು. ಆಮೇಲೆ ಮುಂಚೆನೇ ಅಡ್ವಾನ್ಸ್ ಇಷ್ಟು ರೊಕ್ಕ ಕೊಡಂತ ಅದನ್ನೂ ಕೇಳ್ತಾರೆ, ಅದನ್ನೂ ಕೊಡಬೇಕು. ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಅಷ್ಟೆಲ್ಲ ಕೊಡುವಷ್ಟು ಅಂತ ಪರಿಸ್ಥಿತಿ ಇಲ್ಲ. ಅದಕ್ಕೆ ಇವಾಗ ಸದ್ಯಕ್ಕೆ ಮನೆಯಲ್ಲೇ ಹೊಲಿತಾ ಇದ್ದೀವಿ. ಈಕೆ ಸವಿತಾ ಒಂದು ಪ್ಲ್ಯಾನ್ ಮಾಡಾಳ. ಅದೇ ಇನ್ಸ್ಟಾಗ್ರಾಮು ಅದೆಲ್ಲ ಬರುತ್ತಲ್ಲ, ಅದರಲ್ಲೆಲ್ಲ ನಾವು ಬ್ಲೌಸ್ ಹೊಲಿದಿದ್ದೆಲ್ಲ ಹಾಕಾಕುಂತಾಳ. ನೋಡೋಣ, ಗೊತ್ತಾಗಿ ಮತ್ತು ಯಾರಾದರೂ ನಮಗೆ ಬಟ್ಟೆ ಹೊಲಿಯೋದಕ್ಕೆ ಪಾರ್ಸಲ್ ಹಂಗೆ ಹಿಂಗೆ ಕಳಿಸಿದ್ರೆ ನಾವು ಹೊಲಿದು ವಾಪಸ್ ಕಳಿಸ್ತೀವಿ. ಆ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದನ್ನು ಸ್ಟಾರ್ಟ್ ಮಾಡ್ಬೇಕು. ಇವಾಗ ಮದುವೆ ಒಂದಿತ್ತಲ್ಲ ಮನೆಯಲ್ಲಿ, ಹಾಗಾಗಿ ಸುಮ್ಮನೆ ಇದ್ವಿ. ಇನ್ಮೇಲೆ ಅದು ಒಂದು ಸ್ಟಾರ್ಟ್ ಮಾಡಬೇಕು. ಗುಡ್ ಐಡಿಯಾ. ಹೌದು, ಚೆನ್ನಾಗಿರುತ್ತೆ ಅದು. ಆ ಥರ ನಿಮ್ಗೇನಾದರೂ ಆರ್ಡರ್ ಬಂದಿದ್ದೇನೆ ಒಂದು ಸಲ ಆದರೂ? ಅಯ್ಯೋ ಇನ್ನೂ ಯಾವುದೂ ಬಂದಿಲ್ಲ ಸರಿತಾ. ಅಯ್ಯೋ ಮೊನ್ನೆ ಇವಾಗ ಅಕೌಂಟ್ ಕ್ರಿಯೇಟ್ ಮಾಡಿ ನಾವು ಒಂದು ವಾರ ಮೇಲಾಯಿತು, ಇನ್ನೂ ಯಾವುದೂ ಆರ್ಡ್ರ್ ಬಂದಿಲ್ಲ. ಓ ಹೌದಾ. ನೀವು ಅಟ್ಲೀಸ್ಟ್ ಸಣ್ಣದಾದರೂ ಅಂಗಡಿ ಹಾಕಬೇಕು. ಅಯ್ಯೋ ಸರಿತಾ, ಅಂಗಡಿ ಹಾಕ್ಬೇಕಂದ್ರೆ ದುಡ್ಡು ಬೇಕು. ಇವಾಗ ನಮ್ಮ ಹತ್ರ ದುಡ್ಡು ಅಷ್ಟಿಲ್ಲ. ಮೊದಲು ಇಲ್ಲೇ ಮನೆಯಲ್ಲೇ ಹೇಗಾದರೂ ಮಾಡಿ ದುಡ್ಡಿಟ್ಟುಕೊಂಡು ಆಮೇಲೆ ಅಂಗಡಿ ಹಾಕ್ಬೇಕಂತ ಮಾಡಿದ್ದೀವಿ. ಇಲ್ಲಿ ಹೆಂಗೆ ನಿಮ್ಮ ಊರಲ್ಲಿ ಬ್ಲೌಸ್ ಎಲ್ಲ ಹಾಕ್ತಾರಾ, ಬಟ್ಟೆ ಎಲ್ಲ ಹೊಲಿಯೋದಕ್ಕೆ ಹಾಕ್ತಾರಾ? ಭಾಳ ಬರ್ತಾವ ಬಟ್ಟೆ? ಭಾಳ ಏನು ಬರೋದಿಲ್ಲ. ಈಗ ಮದುವೆ ಸೀಸನ್ ಎಲ್ಲ ಇರುತ್ತಲ್ಲ, ಅವಾಗ ಒಂದು ಸ್ವಲ್ಪ ಜನ ಹಾಕ್ತಾರೆ. ಈ ಹಬ್ಬ ಇದ್ದಾಗಷ್ಟೇ ಬಟ್ಟೆ ಹಾಕ್ತಾರೆ. ಅದನ್ನು ಬಿಟ್ಟರೆ ಬಾಕಿ ಟೈಮ್ನಲ್ಲೆಲ್ಲ ಭಾಳ ಕಡಿಮೆ ಬಟ್ಟೆ ಹೊಲಿಯೋದಕ್ಕೆ ಹಾಕೋದು. ಓ ಹೌದಾ. ಸರಿ, ಹಾಗಾದರೆ ನನಗೆ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿ, ನಮ್ಮ ರಿಲೇಟಿವ್ಸಲ್ಲಿ ಯಾರ್ಯಾರು ನನಗೆ ಪರಿಚಯ ಇದ್ದಾರಲ್ಲ ಅವರಿಗೆಲ್ಲ ಹೇಳ್ತೀನಿ ನೀನು ಬಟ್ಟೆ ಚೆನ್ನಾಗಿ ಹೊಲಿತೀಯಾ ಅಂತ. ಅವ್ರದ್ದು ಬಟ್ಟೆ ಎಲ್ಲ ನಿನ್ನ ಹತ್ರನೇ ಹಾಕೋಗಿ ಮಾಡ್ತೀನಿ ನಾನು, ಸರಿನಾ? ಸರಿತಾ, ನಿನ್ನಿಂದ ಭಾಳ ಉಪಕಾರ ಆಗುತ್ತೆ. ಆದರೂ ನಿನಗೆ ತೊಂದರೆ ಆಗುತ್ತೋ ಏನೋ? ಅಯ್ಯೋ ಅದರಲ್ಲಿ ತೊಂದರೆ ಏನಿದೆ, ಆದರೆ ನೀವು ನನಗೊಂದು ಹೆಲ್ಪ್ ಮಾಡಬೇಕು. ಇಷ್ಟೆಲ್ಲ ಹೆಲ್ಪ್ ನೀನು ಮಾಡಕೊಂತಿದ್ದೀ, ನಾವು ಹೆಲ್ಪ್ ಮಾಡಲ್ಲನ? ಏನು ಮಾಡ್ಬೇಕು ಹೇಳು? ಇವಾಗ ನೀನು ಯಾವುದಾದ್ರೂ ಒಂದು ಅಂಗಡಿ ಹೆಸರು ಇಟ್ಟು ಒಂದು ಕಾರ್ಡ್ ರೆಡಿ ಮಾಡಿಕೊಡು ನನಗೆ, ವಿಸಿಟಿಂಗ್ ಕಾರ್ಡ್. ನಿಮ್ಮದು ಫೋನ್ ನಂಬರು, ಆಮೇಲೆ ಅದ್ರ ಮೇಲೆ ನಿಮ್ಮ ಅಂಗಡಿ ಹೆಸರು, ಒಂದು 5-6 ಡ್ರೆಸ್ಸಿಂದು, ನೀನು ಮಾಡಿರೋ ಡ್ರೆಸ್ಸಿಂದು ಡಿಸೈನ್ ಎಲ್ಲ ಹಾಕಿ ಒಂದು ಕಾರ್ಡ್ ರೆಡಿ ಮಾಡಿಕೊಡು. ನನಗೆ ಯಾರ್ಯಾರು ಪರಿಚಯದವ್ರು ಇದ್ದಾರೆ ಅವರಿಗೆಲ್ಲ ಆ ಕಾರ್ಡ್ ಕೊಡ್ತೀನಿ ನಾನು. ಅವಾಗ ಅವ್ರು ನೀನು ಕಾಲ್ ಮಾಡ್ತಾರೆ. ಅವ್ರು ಬರೋದಾದ್ರೆ ಬಂದು ನಿನಗೆ ಬಟ್ಟೆ ಕೊಟ್ಟೋಕಾರ, ಇಲ್ಲಾಂದ್ರೆ ಅವ್ರು ಪೋಸ್ಟ್ ಮಾಡ್ತಾರೆ ಅಳ್ತಿದ್ದು ಡ್ರೆಸ್ಸಿಂದು, ಆಮೇಲೆ ಬಟ್ಟೆನ ನೀನು ಅದೇ ಅಳ್ತಿ ಹಂಗೆ ಹೊಲಿದು ವಾಪಸ್ ಕಳ್ಸಂತೆ ಅಂತ ಅದೇ ಪೋಸ್ಟಿಗೆ. ಹೌದು, ಈ ಐಡಿಯಾ ನಮ್ಮ ತಲೆಗೆ ಬರಲೇ ಇಲ್ಲ ನೋಡು. ಹೌದು, ಈ ಐಡಿಯಾ ಚೆನ್ನಾಗಿದೆಯಲ್ಲ ಸರಿತಾ? ಅಯ್ಯೋ ನಾನು ಇಡೀ ದಿನ ಬಿಸ್ನೆಸ್ನಲ್ಲಿನೇ ಇರ್ತೀನಿ, ನನಗಿಷ್ಟು ಗೊತ್ತಾಗಲ್ವಾ? ನೀವು ಮೊದಲು ಆ ಕೆಲಸ ಮಾಡಿ. ಏನು ಮಾಡಂದರೆ, ಆಮೇಲೆ ನಿಮ್ಮ ಮನೆಯದು ಕ್ರಾಸಿಗೆ ಇಲ್ಲ ಊರಲ್ಲಿ ಎಂಟ್ರಿ ಆಗೋ ಮುಂದೆ ಅಲ್ಲೆಲ್ಲ ಒಂದು ಸ್ವಲ್ಪ ನಿಮ್ಮದು ಅಂಗಡಿದ ಹೆಸರು, ಡಿಸೈನ್ ಅದೆಲ್ಲ ಮಾಡಿ ಹಾಕಿರಿ ಬೋರ್ಡನ್ನು. ಮತ್ತು ಇವು ವಿಸಿಟಿಂಗ್ ಕಾರ್ಡ್ ಏನಿರುತ್ತಲ್ಲ ಅದನ್ನು ಮಾಡಿಸಿ ನನ್ನ ಕೈಯಾಗ ಕೊಡ್ರಿ. ಒಂದು 50-100 ಕಾರ್ಡ್ ಮಾಡಿಸಿ ನನ್ನ ಕೈಯಲ್ಲಿ ಕೊಡ್ರಿ. ನನ್ನ ಫ್ರೆಂಡ್ಸ್ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಅವರಿಗೆಲ್ಲ ಕೊಡ್ತೀನಿ. ಆಮೇಲೆ ನಾನು ಫೋಟೋ ಎಲ್ಲ ಹಾಕ್ತೀನಿ, ಮತ್ತು ಯಾರ್ಯಾರಿಗೆ ಕೊಡಬೇಕು ಅವರಿಗೆಲ್ಲ ಕೊಡ್ತೀನಿ. ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ ಅವರಿಗೆಲ್ಲ ಕೊಡ್ತೀನಿ. ನಮ್ಮ ಮಮ್ಮಿ ಫ್ರೆಂಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಡಿಸೈನ್ಸ್ ಎಲ್ಲ ಹೊಲಿಸ್ಕೋತಾರೆ. ಅವ್ರಿಗೆ ಈ ಥರ ಹೊಸ ಹೊಸ ಡಿಸೈನ್ ಎಲ್ಲ ಭಾಳ ಇಷ್ಟ. ಸೊ ನಾನು ಅವರಿಗೆಲ್ಲ ಹೇಳ್ತೀನಿ, ಅವರೆಲ್ಲ ನಿಮ್ಮ ಹತ್ರ ಹಾಕ್ತಾರೆ. ಯಾಕಂದ್ರೆ ಅವರಿಗೆಲ್ಲ ನನ್ನ ಮಾತಿನ ಮೇಲೆ ನಂಬಿಕೆ ಇದೆ. ನನ್ನ ಮಾತು ಕೇಳ್ತಾರೆ ಅವರು ಒಂದು ಸಲ ನಿಮ್ಮ ಹತ್ರ ಹಾಕಿದ್ರಂದ್ರೆ ಸಾಕು. ನೀವೇನಾದರೂ ಒಂದು ಸಲ ಅವ್ರಿಗೆ ಚೆನ್ನಾಗಿ ಬಟ್ಟೆ ಹೊಲಿದು ಕೊಟ್ಟರೆ ಅವರು ವಾಪಸ್ ನಿಮ್ಮ ಹತ್ರನೇ ಹಾಕ್ತಾರೆ ಬ್ಲೌಸನ್ನೆಲ್ಲ. ಅಷ್ಟು ಮಾಡಿಬಿಡು ಸರಿತಾ, ನಿನ್ನಿಂದ ನಮ್ಗೆ ಭಾಳ ಉಪಕಾರ ಆಗುತ್ತೆ. ಜೀವನ ಪೂರ್ತಿ ನಿನ್ನ ಹೆಸರು ಹೇಳ್ಕೊತಾನೆ ಊಟ ಮಾಡ್ತೀವಿ ನಾವು. ಅಯ್ಯೋ ಅಷ್ಟೆಲ್ಲ ದೊಡ್ಡ ಮಾತು ಎದಕ್ಕೆ ಮಾತಾಡಕೊಂತೀರಿ? ನನ್ನಿಂದ ನಿಮ್ಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು ನನಗೆ. ಅಯ್ಯೋ ಸರಿತಾ, ಒಳ್ಳೇದ, ನಿನ್ನಿಂದ ಭಾಳ ದೊಡ್ಡ ಉಪಕಾರ ಆಗುಂತೈತಿ. ನಿಜ ಹೇಳ್ಬೇಕಂದ್ರೆ ನಮ್ಗೆ ಈ ಊರಾಗ ಬಿಟ್ಟು ಮತ್ತು ಬೇರೆ ಊರಿಗೆ ನಮ್ಗೆ ಹೋಗೋ ಪರಿಚಯ ಇಲ್ಲ, ಯಾರೂ ಮಂದಿನೂ ಪರಿಚಯ ಇಲ್ಲ. ಹೆಂಗಪ್ಪ ಇದನ್ನೆಲ್ಲ ಮುಂದುವರ್ಸೋದು ಹೆಂಗೆ? ಈಗ ಇನ್ಸ್ಟಾಗ್ರಾಮ್ನಲ್ಲೂ ಹಾಕಿದ್ವಿ, ಅಲ್ಲಿಂದನೂ ಏನೂ ರಿಪ್ಲೈನೇ ಬರಲಿಲ್ಲ. ಹಾಗಾಗಿ ಏನು ಮಾಡೋದಪ್ಪ ಅಂತ ಚಿಂತೆ ಹತ್ತಿತ್ತು ನಮ್ಮಿಬ್ಬರಿಗೂ. ನಿನ್ನಿಂದ ಭಾಳ ದೊಡ್ಡ ಉಪಕಾರ ಆಗುಂತೈತಿ ನಮ್ಗೆ. ಆ ಥರ ಎಲ್ಲ ನೀವೇನೂ ಮಾತಾಡಕ್ಕೆ ಹೋಗ್ಬೇಡ್ರಿ. ನನ್ನಿಂದ ನಿಮ್ಗೆ ಹೆಲ್ಪ್ ಆದ್ರೆ ಅಷ್ಟೇ ಸಾಕು. ನೋಡಿರಿ, ನಂಗೆ ಇನ್ನೂ 2 ದಿನದಲ್ಲಿ ಮತ್ತೆ ನಾನು ಇವಾಗ ಇಲ್ಲಿಂದ ಹೋದ್ಮೇಲೆ ವಾಪಸ್ ನಾನು ಮತ್ತೆ ಬೆಂಗಳೂರಿಗೆ ಹೋಗ್ಬೇಕಾಗುತ್ತಂತ ಅನಿಸುತ್ತೆ. ಅಲ್ಲಿ ಕೆಲಸ ಸಿಕ್ಕಾಪಟ್ಟೆ ಇದೆ. ನನಗೆ 2 ದಿನದಲ್ಲಿ ಹೇಗಾದರೂ ಮಾಡಿ ಈ ಕಾರ್ಡೆಲ್ಲ ಪ್ರಿಂಟ್ ಮಾಡಿಸ್ಕೊಟ್ಬೇಡಿ. ಆದರೆ ನಾಳೆ ಅನ್ನೋಷ್ಟಿಗೆ ಮಾಡಿಸ್ಕೊಟ್ರಂತೂ ಇನ್ನೂ ಬೆಸ್ಟ್. ನಾಳೆ ಅನ್ನೋಷ್ಟಿಗ?
ಹ್ಞೂ ಲಲಿತಾ, ಹೇಗೂ ನಾವು ನಾಳೆ ಊರಿಗೆ ಹೋಗ್ತಾ ಇದ್ದೀವಲ್ಲ, ನೀವು ಇವತ್ತೇ ಹೋಗಿ ಹುಬ್ಳಿಗೆ ಹೋಗ್ರಿ. ಹುಬ್ಳಿನಲ್ಲಿ ನನಗೊಂದು ಅಡ್ರೆಸ್ ಗೊತ್ತಿದೆ, ಆ ಅಡ್ರೆಸ್ ಕೊಡ್ತೀನಿ. ಬೇಕಾದರೆ ನಾನು ಬಂದರೆ ನಾನು ಬರ್ತೀನಿ. ಹೋಗಿ ಫಟಾಫಟ್ ನಂಗೆ ಈ ಕಾರ್ಡನ್ನೆಲ್ಲ ಪ್ರಿಂಟ್ ಮಾಡಿಸ್ಕೊಂಡು ತೊಗೊಂಡು ಬಂದುಬಿಡೋಣ. ಒಬ್ಬೊಬ್ಬರಿಗೆ ವಾಟ್ಸಪ್ಪಲ್ಲೇ ಹಾಕ್ತೀನಿ. ಈಗ ಕಾರ್ಡ್ ಹೋಗಿ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ಹೇಳು, ಅವರೆಲ್ಲ ಇಟ್ಕೊಂಡಿರ್ತಾರೆ, ಆಮೇಲೆ ಗೊತ್ತಾಗುತ್ತೆ. ಫಸ್ಟಿಗೆ ಯಾವತ್ತು ಅಡ್ವರ್ಟೈಸ್ಮೆಂಟ್ ಈ ಥರ ಮಾಡಬೇಕು. ಅದಕ್ಕೆ ಹೇಳೋದು, ಮೊದಲು ನೀವು ಒಂದು 100 ಕಾರ್ಡ್ ಪ್ರಿಂಟ್ ಹಾಕ್ಸ್ಬಿಡ್ರಿ. ಅದನ್ನು ನನ್ನ ಕೈಯಲ್ಲಿ ಕೊಡ್ರಿ. ನನಗೆ ಪರಿಚಯದವ್ರು ಯಾರ್ಯಾರಿದ್ದಾರೆ, ನನಗೆ ಬಿಸ್ನೆಸ್ ರಿಲೇಟಿವ್ಸು, ಆಮೇಲೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಈ ಕಾರ್ಡ್ ಕೊಡ್ತೀನಿ. ಅವರು ನಿಮ್ಮ ಹತ್ರ ಬರ್ತಾರೆ. ಆಮೇಲೆ ಅವ್ರಿಗೆ ಯಾರ್ಯಾರು ಪರಿಚಯದವ್ರು ಇರ್ತಾರೆ ಅವರಿಗೂ ಎಲ್ಲ ಕೊಡ್ತಾರೆ. ಅದು ಸರಿತಾ, ನೀನು ಹೇಳೋದೇನೋ ನಿಜ. ಆದರೆ ಇವಾಗೇನಾದರೂ ನಾವು ಹುಬ್ಳಿಗೆ ಹೋಗಿ ಕಾರ್ಡೆಲ್ಲ ಪ್ರಿಂಟ್ ಹಾಕ್ಸ್ಕೊಬೇಕಂದ್ರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಅಲ್ಲ, ನಿಮ್ಮ ಮನೆಯಲ್ಲಿ ಗೊತ್ತಾದರೆ ಚಲೋ ಅಲ್ವಾ? ಅದರಲ್ಲಿ ಏನಿದೆ? ಅದು ಸರಿತಾ, ಅದು ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ನಮ್ಮದು ಟೇಲರಿಂಗ್ದು ಕೆಲಸ ಒಂದು ಸ್ವಲ್ಪ ಚೆನ್ನಾಗಿ ಬೆಳೆಯೋವರೆಗೂ ಮನೆಯಲ್ಲಿ ಯಾರಿಗೂ ಹೇಳೋದು ಬೇಡ ಅಂತ, ಒಮ್ಮಿಗೆ ಸರ್ಪ್ರೈಸ್ ಕೊಟ್ಟರಾಯ್ತು ಅಂತಂದು ಮನೆಯಲ್ಲಿ ಇನ್ನೂ ಏನು ಹೇಳಿಲ್ಲ. ಇಲ್ಲೇ ಸಣ್ಣ ಪುಟ್ಟ ಹೊಲಿಯೋದಷ್ಟ ಮಾಡಾಕುಂತೀವಂತ ಹೇಳೈತಿ ಅಷ್ಟೆ. ಓ ಹೌದಾ? ಹ್ಞೂ ಸರಿತಾ, ಇವಾಗ ಸದ್ಯಕ್ಕೆ ಈ ವಿಷಯ ನಮ್ಮಿಬ್ಬರಲ್ಲಿ ಅಷ್ಟೇ ಇದೆ, ಮನೆಯಲ್ಲಿ ಯಾರಿಗೂ ಗೊತ್ತಾಗಿಲ್ಲ. ಓ ಹೌದಾ? ಸರಿ, ಹಾಗಾದರೆ ನೀವು ನನಗೊಂದು ಕೆಲಸ ಮಾಡಿ. ನನ್ನ ಹತ್ರ ಒಂದು ಆ್ಯಪ್ ಇದೆ. ನೀವು ನಿಮ್ಮದು ಅಂಗಡಿ ಹೆಸರು ಯಾವ್ದು ಇರ್ತೀರಾ ಆ ಹೆಸರು, ಆಮೇಲೆ ನೀವು ಯಾವ್ಯಾವ ಬ್ಲೌಸಿಂದೆಲ್ಲ ಡಿಸೈನ್ ಮಾಡಿದ್ದೀರಲ್ಲ ಅದೆಲ್ಲ ಫೋಟೋ ನೀಟಾಗಿ ಹೊಡೆದು ನಂಗೆ ಕಳಿಸ್ರಿ. ಹಾಗೆ ನಿಮ್ಮ ಫೋನ್ ನಂಬರ್ ಎಲ್ಲನೂ ಕಳಿಸ್ರಿ. ನಂಗೆ ಹುಬ್ಳಿನಲ್ಲಿ ಒಬ್ಬರು ಪರಿಚಯದವ್ರು ಇದ್ದಾರೆ, ಅವ್ರಿಗೆ ನಾನು ಕಾಲ್ ಮಾಡಿ ಹೇಳ್ತೀನಿ ಆ ಶಾಪಿಗೆ. ಅವರು ಕಾರ್ಡೆಲ್ಲ ರೆಡಿ ಮಾಡಿ ಪೋಸ್ಟ್ ಮಾಡ್ತಾರೆ. ಇವತ್ತೇ ತಂದುಕೊಡಿ ಅಂತ ಹೇಳ್ತೀನಿ, ಅವರಿಗೆ ತಂದುಕೊಡಿ ಅಂತ ಹೇಳ್ತೀನಿ, ಅವ್ರು ತಂದು ಕೊಡ್ತಾರೆ. ಹಂಗೆ ಮಾಡಿದ್ರಾಯ್ತು. ನಿಮ್ಮ ಮನೆಯಲ್ಲಿ ಗೊತ್ತಾಗೋದು ಬೇಡ ಅಂದ್ರೆ ಈ ಐಡಿಯಾನೇ ಬೆಸ್ಟ್. ಇವಾಗ ಏನಂತೀರಾ? ಈ ಪ್ಲ್ಯಾನ್ ಓಕೆನಾ? ಅಯ್ಯೋ ಸರಿತಾ, ನಿನಗೆ ಭಾಳ ತೊಂದರೆ ಆಗುಂತೈತಂತ ಅನ್ಸುತ್ತೆ. ಇಲ್ಲಾಂದರೆ ಇನ್ನೊಂದು 2 ದಿನ ತಡಿ, ನಾವೇ ಹೋಗಿ ಬರ್ತೀವಂತ. ಸುಮ್ಮನೆ ನೀ ಯಾಕಷ್ಟು ತೊಂದರೆ ತೊಗೋತೀಯ? ಅಯ್ಯೋ, ಇದರಲ್ಲಿ ತೊಂದರೆ ಏನಿದೆ? ನಂಗೆ ಪರಿಚಯದವ್ರಿದ್ದಾರೆ, ಅವ್ರಿಗೆ ಹೇಳಿದೆ ಅಂದರೆ ಅವ್ರು ಆ ಕೆಲಸ ಮಾಡ್ತಾರೆ, ಇಲ್ಲೇ ತಂದು ಕೊಡ್ತಾರೆ. ಇನ್ನೂ ಚಲೋ ಅಲ್ವಾ? ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮದು ಬ್ಲೌಸಿಂದ ಡಿಸೈನು, ಆಮೇಲೆ ಅದನ್ನ ನಂಬರ್ ಏನೇನು ಹೇಳಿದೆಯಲ್ಲ ಅದನ್ನೆಲ್ಲ ನಾನು ವಾಟ್ಸಪ್ಪಿಗೆ ಕಳಿಸ್ರಿ. ನಾನು ಅದನ್ನೆಲ್ಲ ರೆಡಿ ಮಾಡ್ತೀನಿ. ಸಂಜೆ ಅನ್ನೋಷ್ಟಿಗೆ ಕಾರ್ಡ್ ಇಲ್ಲಿಗೆ ಬರುತ್ತೆ. ಸರಿ ಸರಿತಾ, ಈಗಲೇ ಹೋಗಿ ನಮ್ಮದು ಬ್ಲೌಸಿಂದೆಲ್ಲ ಡಿಸೈನ್ ಎಲ್ಲ ತೊಗೊಂಡು ಕಳಿಸ್ತೀವಂತಡಿ. ಸರಿ, ಹಂಗೆ ಮಾಡ್ರಿ. ಪಾಪ ಇಷ್ಟೆಲ್ಲ ಕಷ್ಟಪಡ್ತಾರೆ ಅವರು. ನೋಡೋಣ, ನನ್ನ ಕೈಲಿ ಆದಷ್ಟು ಹೆಲ್ಪ್ ಮಾಡ್ತೀನಿ. ಈ ಥರ ದುಡಿತೀನಿ ಅಂತ ಅನ್ನೋರಿಗೆ ಯಾವತ್ತೂ ಸಹಾಯ ಮಾಡ್ಬೇಕು. ಪಾಪ ಅವರಾದರೂ ಮುಂದೆ ಬರ್ತಾರೆ. ನೋಡೋಣ, ಮೊದಲು ಈ ವಿಷಯನ ಮಮ್ಮಿಗೆ ಹೇಳಬೇಕು. ಮಮ್ಮಿ ಹೇಳಿದರೆ ಅವ್ರ ಪರಿಚಯದವ್ರು ಇರೋ ಎಲ್ರಿಗೂ ಹೇಳ್ತಾರೆ. ಹೌದು, ಮೊದಲು ಆ ಕೆಲಸ ಮಾಡ್ಬೇಕು. ನನ್ನ ಫೋನು, ಅಯ್ಯೋ ಫೋನಲ್ಲೇ ಬಿಟ್ಟು ಬಂದೆಲ್ಲ. ಫೋನ್ ಮಾಡ್ತೀನಿ ಮೊದಲು ಮಮ್ಮಿಗೆ. ಲಘು ಲಘುನ ತಿಕ್ರಿ, ಇಬ್ರು ಕುತ್ಕೊಂಡ್ಬಿಟ್ರ. ಎಷ್ಟೊತ್ತದ ತಿಕ್ಕೋದಿನ? ಅಡಿಗೆ ಮಾಡ್ಬೇಕು ನೀವಿಬ್ರು. ಲಘು ಲಘುನ ತಿಕ್ರಿ ಇದನ್ನ. ತಿಕ್ಕಾ ಕುಂತೀವಿ ಆಳ್ಬೇ, ಏನಂಗ ಒಂದೇ ಸಮನ ಓದಿರ್ತಿದ್ಯಲ್ಲ. ತಿಕ್ರಿ ಮೊದ್ಲ, ಆಮೇಲೆ ಅಳಂತ್ರೆ ಅಂತ ಇಬ್ರು ಕುತ್ಕೊಂಡು. ಅಲ್ಲಿ ನೋಡಲ್ಲ ಎಣ್ಣೆ ಜಿಬಿ ಹಂಗೈತಿ ತಾಟ್ನಾಗ, ಸ್ವಚ್ಛ ತಿಕ್ಕದನ್ನ. ಲೇ ಎಲ್ಲಿ ಚಂದನ ತಂಗ ತೊಳಿಯೋದನ್ನ. ಏನಂಗ ಹಿಂಗೆ ಎದ್ದೆದ್ದೆದ್ದೆ ಇಡಾ ಕುಂತ ಬಿಟ್ಟಿಯಲ್ಲ, ತೊಳಿಯೋದನ್ನ ಚಂದ ತಂಗ. ಅರೆ ಅಜ್ಜಿ, ನೀವೇನು ಹೊರಗಡೆ ಬಂದ್ಬಿಟ್ಟಿದ್ದೀರಲ್ಲ? ಹೂನವ, ಒಳಗಡೆ ಕುಂತು ಬ್ಯಾಸರಾದಂಗ ಆಗ್ಬಿಟ್ಟಿತ್ತ. ಅದು ಅಲ್ಲದೆ ಇವ್ರು ಬಾಂಡೆ ತಿಕ್ಕ ಕುಂತಿದ್ರು. ಹೆಂಗ್ ಬೇಕಂಗ ತಿಕ್ಕಿಡಾ ಕುಂತ ಬಿಟ್ಟಾರವ. ಅದಕ್ಕೆ ಇಲ್ಲೇ ನಿಂತ್ಕೊಂಡ ಬಾಂಡೆ ತಿಕ್ತಾ ಕುಂತಿದ್ದೆ. ಅಲ್ಲ ಅಜ್ಜಿ, ನಿಮ್ಮ ಕಾಲು ನೋವಿತ್ತಲ್ಲ? ಅಯ್ಯ ಸರಿತಾವ, ಅದು ನಾನೇ ಕರ್ಕೊಂಬಂದೇವ. ಅವ್ವ ಒಂದ ಕಡೆ ಕುತ್ಕೊಂಡು ಕಾಲು ಇನ್ನ ಹಿಡ್ಕೊಂಡಂಗೆ ಆಗ್ಬಿಟ್ಟೈತಿ ಅಂತಂದ. ಅದಕ್ಕೆ ನಾನು ಎಲ್ಲವ ಸೇರಿ ಸೊಕಾಸಗ ಇಲ್ಲಿ ಕರ್ಕೊಂಬಂದಿವವ್ವ. ಓ ಹೌದಾ? ಸರಿ ಬಿಡಿ ಆಂಟಿ, ಚಲೋ ಆಯ್ತು ಬಿಡಿ. ಅಜ್ಜಿ, ನೀವು ಹೊರಗಡೆ ಬಂದಿದ್ದು ಚಲೋನೇ ಆಯ್ತು ಬಿಡಿ. ಒಳಗಡೆ ಕುತ್ಕೊಂಡು ಕಾಲಿನ್ನೂ ನೋವು ಬಂದುಬಿಡುತ್ತೆ. ಆರಾಮ ಅಜ್ಜಿ, ಇವಾಗ ತಾನೇ ಹುಷಾರಾಗ್ತಾ ಇದ್ದೀರಾ? ಹ್ಞೂನವ, ಸರಿ ಆಯ್ತು. ಏನ ಇಬ್ರು ಮುಖ ನೋಡ್ಕೊಂತ ಕುಂತ ಬಿಟ್ರಲ್ಲ, ಲಘು ಲಘುನ ತಿಕ್ರಿ, ಏನ ಬಟ್ಟೆ ಒಗೆಯೋದವು. ಲೇ ಜೈ, ಲೇ ಗೌರಿ, ಇಬ್ರು ಲಘು ಲಘುನ ನೀರು ತೊಗೊಂಬರ್ರಿ. ಎಷ್ಟೊತ್ತದು ಮಾಡೋದು? ಇಲ್ಲಿ ನಿಮ್ಮವ್ವ ಬಾಂಡೆನ ಹೊಲಸು ನೀರಾಗ ತೊಳ್ಯಾಕ ಕುಂತಾಳ ನೋಡು. ತೊಗೊಂಬ ಇನ್ನೊಂದು ಕೂಡ ಲಘುನ. ಬಟ್ಟಿ ಲಘು ಲಘುನ ತೊಳೆದಾಕ್ರಿ ಇಬ್ರು ಸೇರಿ. ಅಂದಂಗ ಮಧ್ಯಾಹ್ನ ಅಡಿಗೆನ ಚಲೋನ ತಂಗ ರೊಟ್ಟಿ, ಪಲ್ಯ, ಅನ್ನ, ಸಾರು, ಚಟ್ನಿ ಯಾವ್ದಾರ ಒಂದು ಸಿಹಿ ಮಾಡ್ರಿ. ಏನ ಅದನ್ನ ಬಿಟ್ಟು ಏನ ಅನ್ನ ಸಾರಷ್ಟ ಮಾಡಿಟ್ಟೆ ಅದೆಲ್ಲ ನಡೆಯಂಗಿಲ್ಲ ನೋಡ್ರಿ. ಯವ್ವ, ನೀನೇನು ನಮ್ಮ ಅವ್ವ ಅದಿಯ, ಏನು ಅತ್ತಿ ಅದಿವೆ? ಈ ನಮ್ನಿ ನಿನ್ನ ಮಕ್ಳ ಕೈಯಾಗ ಕೆಲಸ ಮಾಡ್ಸಕ್ಕುಂತೀಯಲ್ಬೇ ನೀನು? ಅಯ್ಯ, ನಿಮ್ಮ ಮನೆ ಕೆಲಸನ ನೀವು ಮಾಡಕ್ಕೆ ಕುಂತಿರಲ್ಲ. ಇನ್ನೊಬ್ರ ಕೈಯಾಗ ಕೆಲಸ ಮಾಡ್ಸೋ ಮುಂದೆ ಭಾಳ ಚಲೋ ಇರ್ತೈತಲ್ಲ. ಪಾಪ ದಿನ ಸವಿತವ ಲಲಿತವ ಅಷ್ಟು ಕೆಲಸನ ಮಾಡ್ತಾರಿಲ್ಲ. 5 ನಿಮಿಷದಾಗ ಕೆಲಸ ಮುಗಿಸ್ಬಿಡ್ತೀನಿ, 5 ನಿಮಿಷದಾಗ ಕೆಲಸ ಮುಗಿಸ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ ಕೆಲಸ ಅಂತಂದು ಹೇಳ್ತಿರ್ತೀರಿ. ಈಗ ಮಾಡ್ರಲ್ಲ, ಲಘು ಲಘುನ ಮಾಡ್ರಿ, ಹೊತ್ತಾಕೈತಿ ಮಾಡ್ರಿ.
ನಾನು ಈ ಮದುವೆಗೆ ಬರಲಿಲ್ಲ ಅಂದ್ರೂ ಚಲೋ ಇರ್ತಿತ್ತು. ತಣ್ಣಗೆ ನಮ್ಮ ಮನ್ಯಾಗಾರ ಇರ್ತಿದ್ದೆ. ಏನೋ ಒಳಗಡೆ ಗುನುಗುನು ಅನ್ನ ಕುಂತಿದಿ ಏನು? ಏನಿಲ್ಲ ಬೇ, ಬಾಂಡೆ ತಿಗ ತೊಳ್ಯಾಕ ಕುಂತೀನಿ. ಲಘು ಲಘುನ ಬಾಂಡೆ ತೊಳೆದು ಒಂದು ಸ್ವಲ್ಪ ಸರ್ಬತ್ ಏನಾರ ಮಾಡಿಕೊಡ್ರಿ. ಬೆಳಗ್ಗೆ ನಾಷ್ಟ ಪುರಿ ತಿಂದ್ಬಿಟ್ಟೈತಲ್ಲ, ಒಂಥರ ಕುಂತ್ಬಿಟ್ಟೈತಿ. ಅದಕ್ಕೆ ಲಘುನ ಒಂದು ಸ್ವಲ್ಪ ಸರ್ಬತ್ ಏನಾರ ಮಾಡಿಕೊಡ್ರಿ. ಆರಾಮ್ ಕುಡಿದ್ರೆ ತಂಪನಿಸ್ತೈತಿ. ಏನ ಲಘು ಲಘುನ ತಿಕ್ ಬರ್ರಿ, ಸರ್ಬತ್ ಮಾಡ್ಕೊಡಂದ್ರಿ ಅಂತ ಎಲ್ರಿಗೂ. ಅವ ಈಗ ಸರ್ಬತ್ ಕುಡ್ದು ಒಂದು ತಾಸಿಗೆ ಊಟ ಆತ. ಊಟ ತಿಂದು ಮತ್ತೆ ಬಟ್ಟೆ ಒಗಿಬೇಕತ್ತ, ಮತ್ತೆ ಒಂದು ತಾಸಿಗೆ ಸಂಜೆ ಒಂದು ಚಹಾ ಮಾಡ್ಬೇಕತ್ತ. ಯವ್ವ ನನ್ನ ನಡಾನ ಬಿದ್ದೋದಂಗೆ ಆತವ ಯವ್ವ ಲಗ್ನವಕ್ಕ. ಇನ್ನೊಂದ್ಸಲ ನಿನ್ನ ಮನೆ ಕಡೆ ತಲೆನ ಹಾಕಂಗಿಲ್ಲ ಬೇಯಕ್ಕೋ. ಈ ನಮ್ನಿ ಕೆಲಸ ಅದಾವಲ್ಲ ಬೇ. ನಿನ್ನ ಸೊಸೆಯರು ನೋಡಿದ್ರೆ ಆರಾಮ್ ತಣ್ಣ ಕುತ್ಕೊಂಡಾರ. ನಾವು ನೋಡಿದ್ರಿ ಈ ನಮ್ನಿ ಕೆಲಸ ಮಾಡೋಕುಂತೀವಿ ಮುಂಜಾಲಿಂದ. ಈ ನಮ್ನಿ ಕೆಲಸ ಹಚ್ಚಾರಲ್ಲ, ಹಚ್ಚಲಿ. ನಾಳೆಯಿಂದ ನಾನು ಅವ್ರಿಗೆ ಹೆಂಗೆ ರುಬ್ಬಿಸ್ತೀನಿ ನೋಡ್ತೀರ.